ರಾಜ್ಯ ರಾಜಕಾರಣದಲ್ಲಿ ಕೆ.ಎನ್. ರಾಜಣ್ಣ ಅವರ ಹೇಳಿಕೆಗಳು ಒಂದಿಷ್ಟು ದಿನಗಳ ಕಾಲ ಚರ್ಚೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಿಂದೆಯೂ ಕೂಡ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತಹದನ್ನ ರಾಜಣ್ಣ ಯಾವಾಗ ಶುರು ಮಾಡಿದ್ರೋ ಆಗಿನಿಂದ ಇಲ್ಲಿಯವರೆಗೂ ಕೂಡ ನಾಯಕತ್ವದ ವಿಚಾರ ಚರ್ಚೆ ಆಗ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ ಕ್ರಾಂತಿ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ರಾಜಣ್ಣ ಅವರ ಏನು ಸಚಿವ ಸ್ಥಾನದ ಪಲ್ಲಟ ಮಾತ್ರ ಆಯ್ತು. ಅದೇ ಕ್ರಾಂತಿಯ ಅನ್ನುವಂತಹ ಪ್ರಶ್ನೆ, ಕುತೂಹಲ, ಚರ್ಚೆಯ ನಡುವೆ ಇದೀಗ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಕೆ.ಎನ್. ರಾಜಣ್ಣ. ಪ್ರಮುಖವಾಗಿ ಒಂದು ಹಂತಕ್ಕೆ ಇಂತಹದ್ದು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುವಂತಹ ರೀತಿಯಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಅದು ದೊಡ್ಡ ಮಟ್ಟಿನ ಹಲ್ಚಲ್ ಸೃಷ್ಟಿ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೆನ್ನೆ ಅಷ್ಟೇ ರಾಜಣ್ಣ ಸಿಎಂ ಅಸಹಾಯಕರಾಗಿದ್ದಾರೆ ಅನ್ನುವಂತಹದ್ದನ್ನ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ನಿನ್ನೆ ಮತ್ತೊಂದು ಹೇಳಿಕೆಯನ್ನ ಅದಕ್ಕೆ ಪೂರಕವಾಗಿಯೇ ಕೊಟ್ರು. ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ದೇನೆ, ಅವರು ಅಸಹಾಯಕರ ಆಗಿದ್ದಾರೆ ಅನ್ನೋದ್ರ ಜೊತೆಗೆ ಅಥವಾ ಆ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಜೊತೆಗೆ ಸಿಎಂಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೇನೋ, ಅದರ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ನಾನು ಅನ್ನುವಂತಹ ಮಾತುಗಳನ್ನ ಆ ಒಂದು ಹೇಳಿಕೆಯನ್ನ ಏನು ಹೇಳಿದ್ರು, ಒಂದು ಹಂತಕ್ಕೆ ಇಡೀ ರಾಜ್ಯ ರಾಜಕೀಯ ಅವರತ್ತ ತಿರುಗಿ ನೋಡುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಯಾಕಂದ್ರೆ ರಾಜಣ್ಣ ಅವರ ಬಾಯಲ್ಲಿ ಹಿರಿಯ ನಾಯಕರು ದೇವರನ್ನೇ ಒಂದು ಹಂತಕ್ಕೆ ನಂಬೋದಿಲ್ಲ ಅನ್ನುವಂಥವ್ರು, ನಾವು ನಾಸ್ತಿಕರು ಅನ್ನುವಂತಹವರ ಬಾಯಲ್ಲಿ ಇದೇನಪ್ಪ ಮಾಟ ಮಂತ್ರ ಅನ್ನೋದು ಬಂದ್ಬಿಡ್ತು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತು. ಆ ಮಾಟ ಮಂತ್ರದ ವಿಚಾರವನ್ನ ಒಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಾಜ್ಯದಲ್ಲಿ ಯಾರ್ಯಾರು ಯಾವಾಗ ಏನೆಲ್ಲ ಪೂಜೆಗಳನ್ನ ಮಾಡಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಎದ್ದೇಳೋದಕ್ಕೂ ಕೂಡ ಒಂದಿಷ್ಟು ವೇದಿಕೆ ಸೃಷ್ಟಿ ಆಯ್ತು. ಹಾಗಾದ್ರೆ ರಾಜಣ್ಣ ಅವರ ಹೇಳಿಕೆ ಹಿಂದೆ ನಿಜವಾಗಿಯೂ ಸತ್ಯಾಸತ್ಯತೆ ಇದೆಯಾ ಅನ್ನುವಂತಹ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಹೋದ್ರೆ ಅಥವಾ ಅದರ ಬಗ್ಗೆ ಒಂದು ಇನ್ಡೆಪ್ತ್ ಅನ್ನ ಮಾಡ್ತಾ ಹೋದಾಗ ಒಂದು ವಿಚಾರ ಗೊತ್ತಾಗಿದ್ದಂತಹದ್ದು, ಯಾರೋ ಒಬ್ಬರು ಮಹಾನ್ ನಾಯಕರು ರಾಜ್ಯದ ಉನ್ನತ ಸ್ಥಾನದಲ್ಲಿರುವವರು ಅಕ್ಷಯ ಅಮಾವಾಸ್ಯೆಯ ದಿನ ಒಂದು ಪೂಜೆಯನ್ನ ಮಾಡಿಸಿರ್ತಾರೆ. ಆ ಪೂಜೆಗೂ ಇದಕ್ಕೂ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗಿರ್ಬೇಕು ಅನ್ನುವಂತಹದ್ದು ಇದೇ ಕಾಂಗ್ರೆಸ್ನ ವಲಯದಲ್ಲಿ ಚರ್ಚೆಗೆ ಜೊತೆಗೆ ಮಾತನಾಡಿದಂತಹ ವಿಚಾರ. ಅಕ್ಷಯ ತೃತೀಯದಂದು ಅಂದ್ರೆ ಅಕ್ಷಯ ಅಮಾವಾಸ್ಯೆ ಏನ್ ಬಂತು, ಆ ಅಕ್ಷಯ ಅಮಾವಾಸ್ಯೆಯ ದಿನ ಶತ್ರುಯಾಗ ಪೂಜೆಯನ್ನ ಯಾರೋ ಒಬ್ರು ರಾಜ್ಯದ ನಾಯಕರು ಉನ್ನತ ಸ್ಥಾನದಲ್ಲಿರುವವರೇ ಮಾಡಿಸಿದ್ರು ಅನ್ನುವಂತಹ ಒಂದಿಷ್ಟು ಚರ್ಚೆಯು ಕೂಡ ರಾಜಣ್ಣ ಅವರ ಹೇಳಿಕೆಗೂ ಆ ಒಂದು ಪೂಜೆಗೂ ಎಲ್ಲೋ ಒಂದ್ ಕಡೆ ಕಾಕತಾಳೀಯವಾಗಿ ಕನೆಕ್ಟ್ ಆಗ್ಬಿಡ್ತಾ ಅನ್ನುವಂತಹದ್ದು ಕೂಡ ಇದೀಗ ಒಂದಿಷ್ಟು ಜನ ಮಾತನಾಡಿಕೊಳ್ಳುವಂತಹ ರೀತಿಯಲ್ಲಿ ಆಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಅಂದ್ರೆ ಕೇರಳ, ತಮಿಳುನಾಡು, ಆಂಧ್ರ ಸೇರಿದಂತೆ ಒಂದಿಷ್ಟು ಭಾಗಗಳಲ್ಲಿ ರಾಜಕೀಯವಾಗಿ ಮುಂದೆ ಬರಬೇಕು, ಅಭಿವೃದ್ಧಿ ಆಗ್ಬೇಕು, ಶತ್ರುನಾಶಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪೂಜೆಗಳು ನಡೀತಾ ಇದೆ, ಮುಂದೆಯೂ ಕೂಡ ನಡೆಯುತ್ತೆ, ಹಿಂದೆ ನಡೆದಿತ್ತು ಅನ್ನುವಂತಹದ್ದು ಕೂಡ ಅನೇಕರಿಗೆ ಗೊತ್ತಿರುವಂತಹ ವಿಚಾರ. ಖುದ್ದು ಹಿಂದೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂಥದ್ದು, ನನ್ನ ಮೇಲೂ ಕೂಡ ಒಂದಿಷ್ಟು ಮಾಟ ಪ್ರಯೋಗ ಆಗಿತ್ತು, ಮಾಡೋದಿಕ್ಕೆ ಹೊರಟಿದ್ರು ಅನ್ನುವಂತಹದ್ದನ್ನು ಕೂಡ ಹೇಳಿದ್ರು. ಆದ್ರೆ ಬೇರೆ ರಾಜ್ಯಗಳಲ್ಲಿ ರಾಜಕೀಯದ ಉನ್ನತಿಗಾಗಿ ನಡೀತಾ ಇರುವಂತಹ ಪದ್ಧತಿ ರಾಜ್ಯದಲ್ಲೂ ಬಂದ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಮೂಡಿಸುವಂತೆ ಮಾಡಿರೋದು ಇದೀಗ ರಾಜಣ್ಣ ಅವರ ಹೇಳಿಕೆ. ಯಾಕೆ ಸಡನ್ ಆಗಿ ಯಾರ ಬಾಯಲ್ಲೂ ಇಲ್ಲದೆ ಇರೋ ವಿಚಾರ, ಯಾರಿಗೂ ಅದ್ರ ಬಗ್ಗೆ ಒಂದು ಕಲ್ಪನೆಯೂ ಇಲ್ಲದೆ ಇರೋ ವಿಚಾರ, ಬಹಿರಂಗವಾಗಿ ಯಾರೂ ಮಾತನಾಡದ ವಿಚಾರಗಳನ್ನ ರಾಜಣ್ಣ ಯಾಕೆ ಹೇಳಿದ್ರು ಅನ್ನುವಂತಹದನ್ನ ಹುಡುಕ್ತಾ ಹೋದಂತಹ ಸಂದರ್ಭದಲ್ಲಿ ರಾಜ್ಯದ ನಾಯಕರು ಅಕ್ಷಯ ಅಮಾವಾಸ್ಯೆಯ ದಿನ ಒಂದು ಯಾಗವನ್ನ ಅಂದ್ರೆ ಒಂದು ಹೋಮವನ್ನ ಮಾಡಿದಂಥದ್ದು ಇಷ್ಟಕ್ಕೆಲ್ಲ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಿದೆ. ನಿಜಕ್ಕೂ ಶತ್ರುನಾಶವನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ರಾಜಕೀಯವಾಗಿ ಯಾರೋ ಒಬ್ರನ್ನ ಮುಗಿಸ್ಬೇಕು, ತಮಗೆ ಉನ್ನತ ಸ್ಥಾನಗಳು ಬೇಕು, ಒಬ್ಬ ನಾಯಕನನ್ನ ಅಸಹಾಯಕನನ್ನಾಗಿ ಮಾಡ್ಬೇಕು, ಅವರನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನುವಂತಹ ಕಾರಣಕ್ಕೆ ಈ ರೀತಿ ಯಾಗಗಳನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಅದು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಹೊಡೆದಾಟಗಳನ್ನ ಮಾಡ್ಬೇಕೆ ಅಥವಾ ಸೈದ್ಧಾಂತಿಕವಾಗಿ ಅವೆಲ್ಲವನ್ನು ಕೂಡ ಬಹಿರಂಗ ಚರ್ಚೆ ಮಾಡ್ಬೇಕಾಗಿದ್ದಂತ ನಾಯಕರು ಇಂತಹದ್ದು ಮಾಡೋದಿಕ್ಕೆ ಸಾಧ್ಯನಾ ಅನ್ನುವಂತಹ ಒಂದಿಷ್ಟು ಕುತೂಹಲಗಳನ್ನ ಮೂಡಿಸ್ತಿದೆ. ಇವನ್ನು ರಾಜಣ್ಣನೇ ಹೇಳಿದಂತೆ ತಮ್ಮ ಒಂದು ಚುನಾವಣಾ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲೂ ಕೂಡ ಅಂದ್ರೆ ತಮ್ಮ ಮನೆ ಸುತ್ತಮುತ್ತ ಈ ಅರಿಶಿಣದ ನೀರು, ಮೊಳೆ ಹೊಡೆಯುವಂಥದ್ದು, ನಿಂಬೆಹಣ್ಣು ಇಡುವಂಥದ್ದು ಈ ರೀತಿಯಾಗಿ ನಡೆದಿತ್ತು.
ಹಾಗಾಗಿ ನಾನು ಅದನ್ನ ಆ ರೀತಿ ಆಗಿರಬಹುದೇನೋ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಿದ್ದೇನೆ ಅನ್ನುವಂತಹದ್ದನ್ನು ಕೂಡ ಅವ್ರು ಹೇಳಿದ್ರು. ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ನಾಸ್ತಿಕರು, ಅವರಿಗೆ ಇದೆಲ್ಲ ತಟ್ಟೋದಿಲ್ಲ ಅನ್ನುವಂತಹ ವಿಚಾರ ಬಂದಾಗ್ಲೂ ಕೂಡ ಮಾಟ ಮಂತ್ರ ಅನ್ನುವಂಥದ್ದು ನಾಸ್ತಿಕರು ಆಸ್ತಿಕರು ಅನ್ನುವಂಥದ್ದಿಲ್ಲ, ಮಾಟ ಮಂತ್ರ ಈಸ್ ಮಾಟ ಮಂತ್ರ ಅನ್ನುವಂತಹದ್ದನ್ನು ಕೂಡ ಅವರು ಹೇಳಿದ್ದೆಲ್ಲೋ ನೋಡಿದ್ರೆ ಅವ್ರ ಹತ್ರ ಒಂದಿಷ್ಟು ದಾಖಲೆ ಒಂದಿಷ್ಟು ಮಾಹಿತಿ ಅಂತೂ ಇರೋದು ಸತ್ಯ. ಅಕ್ಷಯ ಅಮಾವಾಸ್ಯೆಯ ದಿನ ಮಾಡಿದಂತಹ ಪೂಜೆಗೂ ರಾಜಣ್ಣ ಅವರ ಹೇಳಿಕೆಗೂ ಕಾಕತಾಳೀಯವೋ ಅಥವಾ ನಿಜವಾಗ್ಲೂ ಅಂತಹದ್ದೊಂದು ನಡೆದಿತ್ತು ಅನ್ನುವಂತಹ ವಿಚಾರವನ್ನೇ ರಾಜಣ್ಣ ಹೇಳಿದ್ರ ಅನ್ನುವಂಥದ್ದು ಕೂಡ ಇದೀಗ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಚರ್ಚೆ ಹುಟ್ಟು ಹಾಕೋದಿಕ್ಕೂ ಮುನ್ನ ಎಲ್ಲವೂ ಕೂಡ ಬಂದು ನಿಲ್ಲೋದು ನಾಯಕತ್ವ ವಿಚಾರವಾಗಿ. ಮುಸ್ಲಿಂ ಸಮುದಾಯದವರ ಒಂದು ಕಡೆಗಣನೆ, ಸಿಎಂ ಅಸಹಾಯಕತೆ, ರಾಜಣ್ಣ ಅವರ ಹೇಳಿಕೆ ಎಲ್ಲವೂ ಕೂಡ ನಾಯಕತ್ವಕ್ಕಾಗಿ ನಡೀತಾ ಇರುವಂತದ್ದು ಅನ್ನೋದು ಬಹಿರಂಗ ಸತ್ಯ. ಹಾಗಾಗಿ ಸಹಜವಾಗಿ ರಾಜಣ್ಣ ಅವರ ಹೇಳಿಕೆ, ಮಹಾನಾಯಕನ ಮನೆಯಲ್ಲಿ ನಡೆದಂತಹ ಹೋಮ, ಅಕ್ಷಯ ಅಮಾವಾಸ್ಯೆಯ ದಿನವೇ ಆ ಒಂದು ಹೋಮ ಯಾಗ ಯಜ್ಞಾದಿಗಳು ನಡೆದಿದ್ದಂತಹದ್ದು ಎಲ್ಲವೂ ಕೂಡ ರಾಜ್ಯ ನಾಯಕರಿಗೆ ಗೊತ್ತಿರುವಂತಹ ವಿಚಾರವೇ ಅನ್ನುವಂಥದ್ದು ಕೂಡ ಅನೇಕರು ಮಾತನಾಡ್ತಿದ್ದಾರೆ. ಇದರ ಮಧ್ಯೆ ಇವತ್ತು ಏನು ಮಾಗಡಿ ಬಾಲಕೃಷ್ಣ ಅಂದ್ರೆ ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ ಅವರು ಕೂಡ ಒಂದು ಎಕ್ಸೈಟ್ಮೆಂಟ್, ಒಂದು ಆಶ್ಚರ್ಯಚಕಿತವಾದಂತಹ ಒಂದು ಹೇಳಿಕೆ ನೀಡಿದಂಥದ್ದು ಕೂಡ ಒಂದು ಹಾಸ್ಯಾಸ್ಪದವಾಗಿಯೂ ಕೂಡ ಅವ್ರು ಹೇಳಿರ್ಬೋದು, ಇಂಟೆನ್ಷನ್ ಅಲ್ಲಿ ಕೂಡ ಹೇಳಿರಬಹುದು ಅನ್ನುವಂಥದ್ದು. ಯಾರಾದ್ರೂ ಮಾಟ ಮಂತ್ರ ಗೊತ್ತಿದ್ದು ಮಾಡಿದ್ದಾರೆ ಅನ್ನುವಂತಹದ್ದು ಏನಾದ್ರೂ ಇತ್ತು ಅಂತಂದ್ರೆ ಅದು ರಾಜಣ್ಣ ಅವರೇ ಆಗಿರಬಹುದು, ಅವರೇ ಆಪ್ತರು ಅನ್ನುವಂತ ಅರ್ಥದಲ್ಲಿ ಅವರು ಮಾತನಾಡಿದ್ರು. ಅದು ಅವರು ಕುಹಕವಾಗಿ ಹೇಳಿದ್ರು, ವ್ಯಂಗ್ಯವಾಗಿ ಹೇಳಿದ್ರು, ಹೇಳ್ಬೇಕು ಅಂತಾನೆ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಅವರ ಒಂದು ಹೇಳಿಕೆ ಏನಿದೆ ಅದು ಒಂದು ಹಂತಕ್ಕೆ ಮತ್ತೊಂದು ಚರ್ಚೆ, ಮತ್ತೊಂದು ಆಯಾಮನ ಪಡಿತಾ ಇದೆ, ಮತ್ತೊಂದು ಮಜಲನ್ನ ಅದು ಪಡೆದುಕೊಳ್ತಾ ಇದೆ. ಹೀಗಾಗಿ ರಾಜಣ್ಣ ಅವರ ಈ ಮಾಟ ಮಂತ್ರ ಹೇಳಿಕೆ ಏನಿದೆ ಅದು ರಾಜ್ಯದಲ್ಲಿ ಈ ರೀತಿಯಾದಂತಹ ಪದ್ಧತಿಯೂ ಕೂಡ ಮುಂದುವರೆದಿದೆ. ಬೇರೆ ರಾಜ್ಯಗಳಂತೆ ಇಲ್ಲಿಯೂ ಆ ರೀತಿಯಾದಂತಹದ್ದು ನಡೀತವೆ ಅನ್ನುವಂಥದ್ದಕ್ಕೆ ಇಡೀ ರಾಜ್ಯದ ಜನ ಅಂತಹದ್ದೊಂದು ವಿಚಾರವಾಗಿ ಆಶ್ಚರ್ಯ ಆಗ್ತಾ ಇದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ರಾಜಣ್ಣ ಅವರು ನಾನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೇನೆ ಅನ್ನುವಂತಹದ್ದೇನಿದೆ, ಅವರು ಮಾಹಿತಿ ಇದ್ದು ಮಾತನಾಡಿದ್ರು, ಮಾಹಿತಿ ಇಲ್ಲದೆ ಮಾತನಾಡಿದ್ರು ಗೊತ್ತಿಲ್ಲ. ಆದ್ರೆ ರಾಜ್ಯದ ನಾಯಕರುಗಳಲ್ಲಿ ಇಂತಹದ್ದೊಂದು ಮನೋಭಾವನೆ ಇದೆ ಅನ್ನುವಂತಹದ್ದೇ ದುರಾದೃಷ್ಟಕರ ಸಂಗತಿ. ಮಾಟ ಮಂತ್ರ, ದೇವರು, ಇನ್ನು ಈ ರೀತಿಯ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ರಾಜಕೀಯವಾಗಿ ನೇರವಾಗಿ ಒಂದು ಹಂತಕ್ಕೆ ಸೈದ್ಧಾಂತಿಕವಾಗಿ ಚರ್ಚೆ ಮಾಡ್ಬೇಕು, ಒಂದು ಅವರ ವಾದ ಪ್ರತಿವಾದಗಳು ಏನೇ ಇದ್ರು ಇದು ಇಲ್ಲೇ ಇರ್ಬೇಕೇ ಹೊರತು ಭಾವನಾತ್ಮಕವಾಗಿ ಹೋಗ್ಬಾರ್ದು ಅನ್ನುವಂತಹದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಈ ಮಾಟ ಮಂತ್ರ ದೇವರು ಅನ್ನುವಂತಹ ವಿಚಾರಗಳನ್ನ ಅಲ್ಲಿ ಭಾವನೆಗಳನ್ನ ಸೇರಿಸಿ ಕಟ್ಟಿ ಹಾಕುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೀಗ ಸಾರ್ವಜನಿಕರು ಕೇಳುವಂತಾಗಿದೆ.